ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ನಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಸೊ ಈ ವಾರ ಇದೀಗ ಬಿಗ್ ಬಾಸ್ನಿಂದ ಆಚೆ ಬರಲಿಕ್ಕೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಇದೀಗ ನಡೀತಾ ಇದೆ. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಇದೀಗ ಯಾರ್ಯಾರು ಆಯ್ಕೆಯಾಗಿದ್ದಾರೆ, ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ಬಿಗ್ ಬಾಸ್ನ ಒಂದು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಮುಗಿದಿತ್ತು. ಸೊ ಬಿಗ್ ಬಾಸ್ನಲ್ಲಿ 2 ಟೀಮ್ಗಳನ್ನಾಗಿ ಮಾಡಲಾಗಿತ್ತು. ಸೊ ಟೀಮ್ನ ಕ್ಯಾಪ್ಟನ್ ಬಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಹಾಗೂ ರಜತ್. ಸೊ ಮೊದಲನೇ ಟಾಸ್ಕಲ್ಲಿ ಇಲ್ಲಿ ಐಶ್ವರ್ಯರವರು ನಾಮಿನೇಟ್ ಆಗ್ತಾರೆ, ಇನ್ನು 2ನೇ ಟಾಸ್ಕ್ನಲ್ಲಿ ಇಲ್ಲಿ ರಜತ್ ರವರು ನಾಮಿನೇಟ್ ಆಗ್ತಾರೆ. ಸೊ ಇನ್ನು 3ನೇ ಟಾಸ್ಕ್ನಲ್ಲಿ ಇಲ್ಲಿ ಮೋಕ್ಷಿತಾ ಪೈ ಸೇವ್ ಆಗ್ತಾರೆ. ಇನ್ನು 4ನೇ ಟಾಸ್ಕ್ ರದ್ದಾಗಿರುವಂಥ ಒಂದು ರೀಸನ್ ಇಂದಾಗಿ 2 ಟೀಮ್ನ ಒಬ್ಬೊಬ್ಬ ಸದಸ್ಯ ಇಲ್ಲಿ ನಾಮಿನೇಟ್ ಆಗ್ತಾರೆ. ಸೊ ಒಂದು ಟೀಮ್ನಲ್ಲಿ ಇಲ್ಲಿ ತ್ರಿವಿಕ್ರಮ್ ಆಗಿದ್ರೆ, ಇನ್ನೊಂದು ಟೀಮ್ನಲ್ಲಿ ಇಲ್ಲಿ ಹನುಮಂತ ಆಗಿರ್ತಾರೆ. ಇನ್ನು 5ನೇ ಟಾಸ್ಕ್ನಲ್ಲಿ ಸೊ ಒಬ್ಬ ಕಂಟೆಸ್ಟೆಂಟನ್ನು ಸೇವ್ ಮಾಡೋದಿರುತ್ತೆ. ಇಲ್ಲಿ ರಜತ್ ರವರ ಟೀಮ್ ವಿನ್ ಆಗಿರುವಂಥ ಒಂದು ರೀಸನ್ ಇಂದಾಗಿ ಐಶ್ವರ್ಯರವರು ಈ ಒಂದು ನಾಮಿನೇಷನ್ ಅಲ್ಲಿ ಇದೀಗ ಸೇಫ್ ಆಗ್ತಾ ಇದ್ದಾರೆ. ಸೊ ಇದೀಗ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಚೈತ್ರಾ ಕುಂದಾಪುರ್, ಉಗ್ರ ಮಂಜು, ಗೌತಮಿ, ಭವ್ಯ ಗೌಡ, ಧನ್ರಾಜ್ ಹಾಗೂ ಐಶ್ವರ್ಯರವರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇನ್ನು ಆಯ್ಕೆಯಾಗಿದ್ದಾರೆ. ಇನ್ನು ನಾಮಿನೇಷನ್ ಬಗ್ಗೆ ಇದೀಗ ಹೇಳೋದಾದ್ರೆ, ಸೊ 4 ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ: ಹನುಮಂತ, ತ್ರಿವಿಕ್ರಮ, ರಜತ್ ಹಾಗೂ ಮೋಕ್ಷಿತಾ. ಸೊ ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ. ಸೊ ಇವಾಗ ಬಿಗ್ ಬಾಸ್ ನಲ್ಲಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ಮಾಡ್ತಾ ಇದ್ರೆ, ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ಐಶ್ವರ್ಯರವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ತಿಳಿದು ಬಂದಿದೆ. ಅಂಡ್ ಇದನ್ನು ನಾನು ಕನ್ಫರ್ಮ್ ಅಂತ ಹೇಳಲ್ಲ. ಸೊ ಕೆಲವೊಂದು ಸೋರ್ಸಸ್ನ ಪ್ರಕಾರ ಇದೀಗ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಬೇಕು ಅಂತಂದರೆ, ಸೊ ಇವತ್ತಿನ ಒಂದು ಎಪಿಸೋಡನ್ನು ನೋಡಬೇಕು. ಆ್ಯಂಡ್ ಅದರ ಜೊತೆಗೆ ಸೊ ಇವತ್ತು ಸಂಜೆ ಲೈವ್ ಕೂಡ ಇರುತ್ತೆ. ಆ ಒಂದು ಲೈವ್ನಲ್ಲಿ ನೀವು ಜಾಯ್ನ್ ಆಗಿದ್ರೆ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.